ಬೆಳಗಿನ ಬ್ರೇಕ್ಫಾಸ್ಟ್ಗೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ರವೆ ರೊಟ್ಟಿ ಎಲ್ಲ ತರ ಟ್ರೈ ಮಾಡಿರ್ತೀರಾ. ಈ ತರ ಒಂದ್ಸತಿ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ. ವರ್ಮಿಸಿಲಿ ರೊಟ್ಟಿ ಅಂದ್ರೆ ಶಾವ್ಗೆ ರೊಟ್ಟಿ ತುಂಬಾ ಸುಲಭ ಮಾಡೋದು, ಬಹಳ ರುಚಿಯಾಗಿರುತ್ತೆ, ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಂಡ್ಮ, ನೀವು ಯಾವ ಬ್ರ್ಯಾಂಡ್ ದಾರು ತಗೊಳ್ಳಿ. ವರ್ಮಿಸಿಲಿನ ನೀರನ್ನ ಮೊದಲು ಕುದಿಲಿಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಕುದಿತಾ ಇರೋ ನೀರಿಗೆ ಈ ವರ್ಮಿಸಿಲಿನ ಸೇರಿಸಿ. ನಿಮ್ಗೆ ಎಷ್ಟು ಬೇಕೋ ಸೇರಿಸಬಹುದು. ಆದ್ರೆ ಸೇರಿಸಬೇಕಾದ್ರೆ ಒಲೆ ಉರಿ ಆಫ್ ಮಾಡ್ಬಿಡಿ. ಆ ಕುದಿತಾ ಇರೋ ನೀರಲ್ಲಿ ಈ ವರ್ಮಿಸಿಲಿನ್ ಹಾಕಿ ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡಿ. ಅದು ನೆಂದಾಗ್ಲೇನೆ ಚೆನ್ನಾಗಿ ಬೆಂದೋಗುತ್ತೆ. ಮತ್ತೆ ಒಲೆ ಉರಿ ಆನ್ ಮಾಡಿಕೊಂಡು ಬೇಯಿಸೋಂತ ಅವಶ್ಯಕತೆ ಇರೋದಿಲ್ಲ. ಇದು ನೆನಿತಾ ಇರಲಿ. ಅಷ್ಟೊತ್ತಲ್ಲಿ ಒಗ್ಗರಣೆ ಮಾಡ್ಕೋಬೇಕು. ಒಂದು ಪ್ಯಾನ್ಗೆ 3 ರಿಂದ 4 ಟೀ ಸ್ಪೂನ್ ಆಯಿಲ್ ಹಾಕಿ 1 ಟೀ ಸ್ಪೂನ್ ಸಾಸಿವೆ, ಚಿಟಿಕೆ ಅರಿಶಿನ, ಚಿಟಿಕೆ ಇಂಗು, ಮತ್ತೆ ಸಣ್ಣದಾಗಿ ಹೆಚ್ಚಂತ ಶುಂಠಿ, 2 ರಿಂದ 3 ಈರುಳ್ಳಿನೂ ಅಷ್ಟೇನೆ ಸಣ್ಣದಾಗಿ ಹೆಚ್ಚಿ ಸೇರಿಸಿ. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಸ್ಲಿಟ್ ಮಾಡಿ ಅಥವಾ ಫೈನ್ ಚಾಪ್ ಮಾಡಿ ಹಾಕಿ. ಈಗ ಎಲ್ಲ ಬಾಡಿಸಬೇಕು. ಆ ಎಣ್ಣೆಲಿ ಈರುಳ್ಳಿ ಬೇಗ ಬಾಡೋಗುತ್ತೆ. ಮತ್ತೆ ಮೆತ್ತಗಾಗಿದ ತಕ್ಷಣ ಒಲೆ ಉರಿ ಆಫ್ ಮಾಡ್ಬಿಟ್ಟು ಈ ಬೆಂದಂತ ಶಾವ್ಗೆಗೆ ಸೇರಿಸಬೇಕಾಗತ್ತೆ. ಈಗ ಶಾವ್ಗೆಲಿರೋ ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಡೈರೆಕ್ಟ್ ಆಗಿ ಶಾವ್ಗೆನ ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಮೇಲೆ ಒಗ್ಗರಣೆನೂ ಸೇರಿಸಿ ಕರ್ಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಂತ ಕೊತ್ತಂಬರಿ ಸೊಪ್ಪು, 1 ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿ ತುರಿದಂತ ತೆಂಗಿನಕಾಯಿ ತುರಿ, ಬೈಂಡಿಂಗ್ಗೋಸ್ಕರ 1 ಕಪ್ಪು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಶಾವ್ಗೆ ಜೊತೆಗೆ ನೀರು ಸೇರಿಸ್ಕೊಳ್ಳೋಂತ ಅವಶ್ಯಕತೆ ಇರೋದಿಲ್ಲ. ಆ ಶಾವ್ಗೆ ಬೆಂದಂತ ಇದ್ರಲ್ಲೇನೆ ಮಾಯಿಶ್ಚರ್ ಇರುತ್ತೆ. ಸೊ ಚೆನ್ನಾಗಿ ಬೈಂಡ್ ಆಗುತ್ತೆ, ಕಲ್ಸ್ಲಿಕ್ಕೆ ಬರುತ್ತೆ. ಏನಂತಂದ್ರೆ ಸ್ವಲ್ಪ ಬಿಸಿ ಇರುತ್ತೆ, ನೋಡ್ಕೊಂಡು ಕಲ್ಸ್ಕೊಳ್ಳಿ. ತಕ್ಷಣನೇ ರೊಟ್ಟಿ ತಟ್ಬೋದು. ಬಿಸಿ ತಡಿಯೋರಾದ್ರೆ ಮುದ್ದೆ ಮಾಡ್ಕೊಂಡು ರೊಟ್ಟಿ ತಟ್ಟಿ. ಬಿಸಿ ತಡಿಯಕ್ಕಾಗಲ್ಲ ಕೈಗೆ ಅಂದ್ರೆ ಒಂದು 10 ನಿಮಿಷ ತಣ್ಣಗಾಗಕ್ ಬಿಟ್ಟು ಈ ತರ ಮುದ್ದೆ ಮಾಡಿ ತವ ಮೇಲೆ ಡೈರೆಕ್ಟ್ ಆಗಿ ತಟ್ಬೋದು. ಎಣ್ಣೆ ಸವರ್ಬಿಟ್ಟು ಎಷ್ಟು ತೆಳು ಬೇಕಾದ್ರೂ ಮಾಡ್ಕೋಬಹುದು, ಚೆನ್ನಾಗಿ ಬರುತ್ತೆ. ನಿಮ್ಗೆ ಈ ತರ ಡೈರೆಕ್ಟ್ ಆಗಿ ತಟ್ಟಕ್ ಆಗಲ್ಲ ಅಂದ್ರೆ ಪಾರ್ಚ್ಮೆಂಟ್ ಪೇಪರ್, ರೊಟ್ಟಿ ಪೇಪರ್ ಅಂತ ಸಿಗುತ್ತಲ್ಲ, ಅದ್ರಲ್ಲಿ ತಟ್ಟಿ ಕೂಡ ನೀವು ರೊಟ್ಟಿನ ಬೇಯಿಸ್ಕೋಬಹುದು. ನಾನಿಲ್ಲಿ 2 ತವಾದಲ್ಲಿ ಬೇಗ ಆಗ್ಲಿಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೂಪರ್ ಆಗಿ ರೆಡಿ ಆಗಿತ್ತು ರೊಟ್ಟಿ, ಎಲ್ರಿಗೂ ಇಷ್ಟ ಆಯ್ತು. ಖಂಡಿತ ನೀವು ಟ್ರೈ ಮಾಡಿ. ಫ್ರೆಶ್ ಆಗಿ ಮಾಡಿದಂತ ಕೊಕೊನಟ್ ಚಟ್ನಿ ಜೊತೆ ಸರ್ವ್ ಮಾಡಬಹುದು, ಇಲ್ಲ ಉಪ್ಪಿನಕಾಯಿ, ತೊಕ್ಕುಗಳು, ಬೆಣ್ಣೆ ಸ್ವಲ್ಪ ಹಾಕೊಂಡು ಸರ್ವ್ ಮಾಡಿ. ಸೂಪರ್ ಆಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಮಾಡ್ಬಿಟ್ಟು ಹೇಗ್ ಬಂತು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ. ವೀಣಾ ಲಕ್ಷ್ಮೀನಾರಾಯಣ್ ಪೇಜ್ ನ ಫಾಲೋ ಮಾಡ್ಕೊಂಡು ನೋಡಿ.